ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶು ಲಾಗ್ಸ್. ಇವತ್ತಿನ ಲಾಗ್ಸ್ ಬಂದು ಮಧ್ಯಾಹ್ನದಿಂದ ಮಾಡ್ತಾ ಇದ್ದೀನಿ. ಇವತ್ತು ತುಂಬಾ ಮಳೆ ಇರೋದ್ರಿಂದ ಬಿಸಿಲೇನೂ ಇರಲಿಲ್ಲ. ಹಾಗಾಗಿ ಏನಾರೇ ಬಿಸಿ ಬಿಸಿಯಾಗಿ ತಿನ್ಕೊಬರೋಣ ಅಂತ ಹೇಳಿ ಪಿಜ್ಜಾ ತಿನ್ನೋಕ್ಕೆ ಅಂತ ಟೌನ್ ಕಡೆ ಹೊರಟ್ವಿ. ಬಟ್ ಡೋರ್ ಡೆಲಿವರಿ ಮಾಡಿಸ್ಕೊಡೋಣ ಅಂತಲೇ ಇದ್ವಿ. ಬಟ್ ಫಸ್ಟ್ ಟೈಮ್ ನಾವು ಪಿಜ್ಜಾ ಶಾಪಿಗೆ ಹೋಗ್ತಾ ಇರೋದು. ಸೊ ಡೈರೆಕ್ಟಾಗಿ ಅಲ್ಲೇ ಹೋಗಿ ತಿನ್ನೋಣ ಅಂತ ಶಾಪಿಗೆ ಹೊರಟ್ವಿ. ಬಟ್ ನನ್ನ ಮಗಳಂತೂ ತುಂಬ ಎಕ್ಸೈಟ್ ಆಗಿದ್ಲು. ಯಾಕೆಂದರೆ ಅವಳು ಫಸ್ಟ್ ಟೈಮ್ ತಿಂತಾ ಇರೋದು, ನಾನು ಅಲ್ಲೇ ಹೋಗಿ ತಿನ್ನಬೇಕು ಅಂತಲೇ ಅವಳು ಆಟ ಮಾಡಿದ್ಲು. ಹಂಗಾಗಿ ಶಾಪಿಗೆ ಹೊರಟ್ವಿ. ಬಟ್ ನಾವು ಹೊರಟಾಗ ತುಂಬ ಏನೂ ಚೆನ್ನಾಗಿರಲಿಲ್ಲ ಶಾಪಲ್ಲಿ. ಜಸ್ಟ್ ಒಂದು ಫ್ಯಾಮಿಲಿ ಮಾತ್ರ ಕೂತಿದ್ರು ಅಷ್ಟೇ. ಸಾಮಾನ್ಯ ಈ ಮಳೆ ಟೈಮಲ್ಲಿ ಯಾರೂ ಬಂದಿಲ್ಲಿ ಪಿಜ್ಜಾ ಶಾಪಲ್ಲಿ ತಿನ್ನೋಕ್ಕಾಗಲ್ಲ ಅನಿಸುತ್ತೆ. ಮೇ ಬಿ ಎಲ್ಲರೂ ಡೋರ್ ಡೆಲಿವರಿ ಮಾಡಿಸ್ಕೊಂಡು ಮನೆಯಲ್ಲಿ ಬಿಸಿ ಬಿಸಿಯಾಗಿ ತಿಂತಾರೆ ಅನಿಸುತ್ತೆ. ನಾವು ಹೋಗ್ತಿದ್ದಂಗೆ ಪನ್ನೀರ್ ಆ್ಯಂಡ್ ಕ್ಯಾಪ್ಸಿಕನ್ ಪಿಜ್ಜಾನ ಆರ್ಡ್ರ್ ಕೊಟ್ಟಿದ್ದಾಯಿತು. ಸೊ ಸೆಲ್ಫ್ ಸರ್ವಿಸ್ ಇರೋದ್ರಿಂದ ನಾವು ಆರ್ಡ್ರ್ ಕೊಟ್ಟು ಹೋಗಿ ಕೂತ್ಕೊಂಡಿದ್ವಿ. ಬಟ್ ಶಾಪ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಬಟ್ ಕಸ್ಟಮರ್ಸ್ ಮಾತ್ರ ಯಾರೂ ಇರಲಿಲ್ಲ. ತುಂಬ ಜನ ಎಲ್ಲ ಡೋರ್ ಡೆಲಿವರಿ ಇರೋದ್ರಿಂದ ಎಲ್ಲ ಡೆಲಿವರಿ ಬಾಯ್ಸ್ ಎಲ್ಲ ಸಾಮಾನ್ಯ ಎಲ್ಲ ಹೊರಗಡೆಯಿಂದನೇ ಬರ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ಶಾಪು. ಅದಲ್ಲದೆ ನಾವು ಇದು ಫಸ್ಟ್ ಟೈಮು ನಾವು ಪಿಜ್ಜಾ ತಿಂತಾ ಇರೋದು. ಯಾಕೆಂದರೆ ತಿನ್ನಬೇಕು ಅಂತ ಇಷ್ಟ ಇಲ್ಲ. ಆಗ ನನ್ನ ಮಗಳಿಗೋಸ್ಕರ ಬಂದಿದ್ವಿ, ತಿಂದಿದ್ದಾಯಿತು. ಹಾಗೆ ತಿಂದಾದಮೇಲೆ ಆಚೆ ಬಂದಾಗ ನಮ್ಮ ಆಲ್ ಟೈಮ್ ಫೇವ್ರೆಟ್ ಗೋಬಿ ಪಾನಿಪುರಿನೂ ಮಾರ್ತಾಯಿದ್ರು. ಸೊ ಅದನ್ನು ಬಿಸಿ ಬಿಸಿಯಾಗಿ ತಿನ್ನೋಣ ಅಂತ ಹೇಳಿ ಗೋಬಿ ಮತ್ತು ಬೋಂಡ ಪಾನಿಪುರಿನ ತಿನ್ಕೊಂಡು ಸೊ ಮನೆ ಕಡೆ ಹೊರಡೋಣ ಅಂತ ಹೊರಡ್ತಿದ್ವಿ. ಹಾಗೆ ದಾರಿಯಲ್ಲಿ ಚಿಕನ್ನು ತೊಗೊಂಡು ಸೊ ಸಾಂಬಾರಿಗೆ ಅಂತ ಮಾಡೋಣ ಅಂತ ತೊಗೊಂಡು ಬಂದಿದ್ವಿ. ಈಗ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡು ಸೊ ಎಣ್ಣೆನೂ ಹಾಕಿಟ್ಕೊತಾ ಇದ್ದೀನಿ. ಈಗ ತೊಳೆದಿರೋ ಚಿಕನನ್ನೆಲ್ಲ ಅದಕ್ಕೆ ಸೇರಿಸಿ, ಇದು ಬಂದು ಉಂಡೆ ಕೋಳಿ, ಗಟ್ಟಿ ಕೋಳಿ ಅಂತಾರಲ್ಲ ಅದು. ಸೊ ಇದನ್ನು ತೊಳೆದು ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಅಂತ. ಇದಕ್ಕೊಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು 3 ವಿಷಲ್ ಅಂತೂ ಹಾಕಬೇಕಾಗತ್ತೆ. ಇದು ಒಂದು 3-4 ವಿಷಲ್ ಅಂತೂ ಹಾಗಾಗಿಬಿಡ್ತೀನಿ. ಹಾಗೆಯೇ ಜೊತೆಗೆ ಮಸಾಲೆನೂ ಜೋಡಿಸ್ಕೋಬೇಕು ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಚಿಕನ್ ತಂದಿರೋ ಕವರ್ ಸೌಂಡಿಗೆ ನಮ್ಮ ಸ್ವೀಟಿ ಎದ್ದು ಬಂದು ಒಳಗಡೆ ಎಲ್ಲ ಚೆಕ್ ಮಾಡ್ತಾಯಿದ್ಲು. ಅವಳು ಕವರ್ ಸೌಂಡ್ ಅಂದ್ರೇ ಬಿಸ್ಕೆಟು, ಬ್ರೆಡ್ಡು, ಸೊ ಚಿಕನ್ ಎಲ್ಲ ಅದರಲ್ಲಿ ಅವಳಿಗೆ ತಲೆ ಕಾಲೆಲ್ಲ ತಿಂತಾಳಲ್ಲ. ಸೊ ಅದು ಅಂದ್ಕೊಂಡು ಅವಳು ಎದ್ದು ಬಂದಿದ್ದಾಳೆ ನೋಡೋಕ್ಕೆ ಅಂತ. ಸರಿ ಅಂತ ಅವಳನ್ನು ಕಳಿಸಿ ಈಗ ಒಂದು ಪ್ಯಾನಿಗೆ ಮಸಾಲೆ ಐಟಮ್ಸ್ ಎಲ್ಲ ಏನು ಜೋಡಿಸಿಟ್ಕೊಂಡಿದ್ದೆ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ. ಸೊ ಆ್ಯಸ್ ಯೂಶುವಲ್ ನಾವೇನು ತೊಗೊತೀವೋ ಸೊ ಅದನ್ನೇ ಒಂದ್ಸಲ ಹುರ್ಕೊತೀನಿ. ಈ ಗಟ್ಟಿ ಕೋಳಿ ಸಾಮಾನ್ಯವಾಗಿ ಸ್ವಲ್ಪ ಮಟನ್ ಟೇಸ್ಟೇ ಬರುತ್ತೆ. ಸಾಂಬಾರೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ನಾವು ಏನೇ ಒಂದು ಚಿಕನ್ ಸಾಂಬಾರಾಗಿರಲಿ, ಮಟನ್ ಸಾಂಬಾರಾಗಿರಲಿ, ಮತ್ತು ಏನೇ ಒಂದು ನಾನ್ ವೆಜ್ ಐಟಮ್ಸ್ ಮಾಡಿದ್ರೂ ಸ್ವಲ್ಪ ಗಸಗಸೆನ ಸೇರಿಸ್ಕೊಂಡ್ರೆ ಅದು ಕುದಿಸ್ತಾ ಒಂದು 2 ಡೇಸ್ ಆದಮೇಲೆ ಅದರ ಟೇಸ್ಟೇ ಬೇರೆ ಲೆವೆಲಲ್ಲಿರುತ್ತೆ. ಸೊ ನಾನು ಯಾವಾಗಲೂ ಗಸಗಸೆನ ಸೇರಿಸ್ಕೊತೀನಿ ಇದಕ್ಕೆ. ಗಸಗಸೆ, ಸ್ವಲ್ಪ ಸೋಂಪು. ನೀವು ಯಾವುದೇ ಮಸಾಲೆ ಸೇರಿಸಿದ್ರು ಜೊತೆಗೆ ಒಂದು ಸ್ವಲ್ಪ ಗಸಗಸೆ ಸೇರಿಸಿ ನೋಡಿ, ತುಂಬಾ ಟೇಸ್ಟ್ ಸಾಂಬಾರು ಡಿಫ್ರೆಂಟೇ ಬೇರೆ ಥರ ಬರುತ್ತೆ. ಈಗ ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿ ಇಟ್ಕೊಂಡಿರೋ ತೆಂಗಿನಕಾಯಿನೂ ಸೇರಿಸ್ಕೊಂಡು ಈಗ ಆರಕ್ಕಿಟ್ಟಿದ್ದೆ ಈರುಳ್ಳಿ, ಟೊಮೊಟೊ ಎಲ್ಲ ಬಿಸಿ ಮಾಡಿ ಹುರಿದಿಟ್ಟಿದ್ದೆ. ಸೊ ಅದನ್ನು ಸಹ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡಿದ್ದಾದಮೇಲೆ ಇದಕ್ಕೆ 1-2 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನೂ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊತೀನಿ. ಇದು ಬಂದು ತುಂಬಾ ಚೆನ್ನಾಗಿರುತ್ತೆ ಹುರಿದು ಮಾಡೋದ್ರಿಂದ. ಪ್ರತಿ ಸಲ ಹಸಿದುಗಿನ್ನ ಈ ಥರ ಹುರಿದು ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಸೊ ಕುಕ್ಕರಲ್ಲಿ ಚಿಕನ್ ಎಲ್ಲ ಬೆಂದಿತ್ತು. ಆಲ್ರೆಡಿ ಒಂದು 3-4 ವಿಷಲ್ ಹೊಡೆಸಿದ್ದೆ, ಹಾಗಾಗಿ ಬೆಂದಿತ್ತು. ಈಗ ಮಸಾಲೆನೆಲ್ಲ ಅದಕ್ಕೆ ಕೂಡಿಸಿ ಈಗ ಅದಕ್ಕೆ 2 ಟೀ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 2 ಟೀ ಸ್ಪೂನಷ್ಟು ಗರಂ ಮಸಾಲನೂ ಸೇರಿಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಇನ್ನು ಒಂದೇ ಒಂದು ವಿಷಲ್ ಹೊಡಿಸ್ಕೊತೀನಿ. ಯಾಕೆಂದರೆ ಆಲ್ರೆಡಿ ನಾನೊಂದು 3 ವಿಷಲ್ ಹೊಡಿಸ್ಕೊಂಡಿದ್ದೆ. ಸೊ ಇನ್ನೂ 1 ವಿಷಲ್ ಹೊಡಿಸ್ಕೊತೀನಿ. ಸೊ ಈಗ ರಾತ್ರಿ ಊಟಕ್ಕೆ ಸಾಂಬಾರು ರೆಡಿಯಾಗಿದೆ. ಊಟ ಮಾಡಿ ಮಲಗಿದ್ದಾಯಿತು. ಇದು ಮಂಡೇ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಫಿಶ್ ಟ್ಯಾಂಕು ಸಾಮಾನ್ಯ ಬೆಳಗ್ಗೆ ಮಾತ್ರನೇ ಆನ್ ಮಾಡೋದು, ಬೆಳಗ್ಗೆ ಮತ್ತು ಸಂಜೆನೇ. ಸೊ ಅದು ಆಕ್ಸಿಜನ್ ಸಿಗಲಿ ಅಂತ ಹೇಳಿ 2 ಟೈಮ್ಸ್ ಆನ್ ಮಾಡಿಬಿಡ್ತೀವಿ. ಬಟ್ ಬೆಳಗ್ಗೆನೇ ನೋಡೋಕ್ಕೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಅನಿಸುತ್ತೆ. ಮತ್ತು ಆಚೆ ಬಂದು ನೋಡಿದ್ರೆ ನೆನ್ನೆಲ್ಲ ತುಂಬ ಮಳೆ ಇತ್ತು. ಇವತ್ತೊಂದು ಸ್ವಲ್ಪ ಬಿಡುವಾಗಿದೆ. ತುಂಬ ವೆದರ್ ಕೂಲಾಗಿತ್ತು. ತುಂಬ ಇಷ್ಟ ಅನಿಸುತ್ತೆ ಈ ಥರ ಕೂಲಾಗಿದ್ದರೆ ವಾತಾವರಣ. ಸಾಮಾನ್ಯ ಬಿಸಿಲು ಅನ್ನೋದಾದರೆ 7 ಗಂಟೆಗೆಲ್ಲ 6:30-7 ಗಂಟೆಗೆಲ್ಲ ಬಿಸಿಲು ಸ್ಟಾರ್ಟ್ ಆಗಿರುತ್ತೆ. ಇರಿಟೇಷನ್ ಆಗ್ತಾ ಇರುತ್ತೆ. ಸೊ ಈ ಥರ ಒಂದು ವೆದರ್ ಇದ್ದರೆ ತುಂಬ ಕೂಲಾಗಿರುತ್ತೆ. ಹಾಗೆ ನಮ್ಮ ಸ್ವೀಟಿನೂ ಆಚೆ ಕೂತಿದ್ಲು. ಸೊ ಮಾತಾಡಿಸ್ಕೊಂಡು ಹಾಗೆ ಒಳಗಡೆ ಬಂದರೆ ತುಂಬಾ ಕೆಲಸ ಇತ್ತು. ಸೊ ಕೆಲಸ ಮಾಡೋಣ ಅಂತ ಹೇಳಿ ಹೊರಟೆ. ಒಳಗಡೆ ಕಾಫಿ ಮಾಡ್ಕೊಂಡು ಕುಡಿದು ತೊಳೆದಿರೋ ಪಾತ್ರೆಗಳೆಲ್ಲ ಇತ್ತು.
ಸೊ ಅದನ್ನೆಲ್ಲ ಒಂದು ಸಲ ಈಗ ಜೋಡಿಸ್ಕೊಳ್ಳೋಣ ಅಂತ ಎಲ್ಲ ಒಂದು ಸಲ ಜೋಡಿಸ್ಕೊಳ್ತಿದ್ದೀನಿ. ಇದು ಬೆಳಗ್ಗೆನೇ ತೊಳೆದಿರ್ತೀನಿ, ಒಂದೊಂದು ಸಲ ಸಮ್ಟೈಮ್ಸ್ ರಾತ್ರಿನೇ ತೊಳ್ಕೊಂಡಿರ್ತೀನಿ. ಸೊ ಈಗ ತೊಳೆದಿರೋ ಪಾತ್ರೆಗಳನ್ನೆಲ್ಲ ಒಂದು ಸಲ ನೀಟಾಗಿ ಜೋಡಿಸ್ಕೊಂಡು ಒಂದು ಸಲ ಸ್ಟವ್ ಎಲ್ಲ ಒರೆಸ್ಕೊತೀನಿ. ಆ್ಯಕ್ಚುಲಿ ಇದು ಮೇಲ್ಗಡೆ ನಾನು ಹಾಕಿರೋದು ಟೈಲ್ಸ್ ಅಲ್ಲ, ಅದೊಂದು ವಾಲ್ ಪೇಪರ್ ಅದು. ಸೊ ನಮ್ಮ ಕಿಚನ್ನಿಗೆ ಟೈಲ್ಸ್ ಏನೂ ಇಲ್ಲ, ಹಾಗಾಗಿ ವಾಲ್ ಸ್ಟಿಕ್ಕರ್ನ ಅಂಟಿಸಿದ್ದೀನಿ. ಇದು ಆಯಿಲ್ ಆ್ಯಂಡ್ ಫೈರ್ ಪ್ರೂಫ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಉಪಯೋಗ ಆಗುತ್ತೆ ನನಗಂತೂ. ಈಗ ನಾನು ಅಕ್ಕಿ ರೊಟ್ಟಿ ಮಾಡ್ಕೋಬೇಕಿತ್ತು, ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದೇ ಟೈಮಲ್ಲಿ ಒಂದು ಸ್ವಲ್ಪ ಕರೆಂಟು ಹೋಗ್ಬಿಟ್ಟಿತ್ತು, ಒಂದು 10 ನಿಮಿಷ. ಹಾಗೇ ಮಾಡಿಕೊಂಡೆ, ಬೇಗ ಬೇಗ ರೊಟ್ಟಿ ಮಾಡ್ಕೊಂಡು. ರಾತ್ರಿ ಹೇಗೋ ಸೈಡ್ ಡಿಶ್ ಇತ್ತಲ್ಲ, ರಾತ್ರಿ ನಾನ್ ವೆಜ್ ಇತ್ತಲ್ಲ, ಅದೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನೇ ಬಿಟ್ಬಿಟ್ಟೆ. ಬಟ್ ಯಾವುದೇ ರೀತಿ ಮತ್ತೆ ಸೈಡ್ ಡಿಶ್ ಮಾಡೋಕ್ಕೆ ಹೋಗಿಲ್ಲ. ಸೊ ರೆಡಿ ಆಯಿತು ರೊಟ್ಟಿ. ಸೊ ತಿಂಡಿ ತಿಂದ್ಕೊಂಡು ಆಫೀಸಿಗೆ ಹೋಗಿ ಬಂದಿದ್ದಾಯಿತು ಸಂಜೆ. ಹಾಗೆ ರಾತ್ರಿ ಮಾರನೇ ದಿನಕ್ಕೆ ಇಡ್ಲಿ ನೆನೆಸಿಡಬೇಕು ಅಂತ ಹೇಳಿ ನೆನೆಸಿಟ್ಟಿದ್ದೆ ಇಡ್ಲಿಗೆ. ಸೊ ಈಗ ಅದನ್ನೊಂದು ಸಲ ರುಬ್ಕೊಂಡ್ಬಿಡ್ತೀನಿ. ಅಕ್ಕಿ ಎಲ್ಲ ತೊಳೆಯೋಕೆ ಹಾಕಿದ್ದೆ, ಒಂದು ಸಲ ರುಬ್ಕೊಂಡು ತೆಗೆದಿಟ್ಕೊಂಡ್ರೆ ಮಾರನೇ ದಿನಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಅದು ಇವಾಗ ಬೇರೆ ತಂಪಾಗಿರೋದ್ರಿಂದ ಬೇಗ ಉಬ್ಬೋದಿಲ್ಲ ಆ್ಯಕ್ಚುಲಿ ಇಡ್ಲಿ ದೋಸೆಗೆ ಏನೇ ಹಾಕಿದ್ರೂ. ಹಾಗಾಗಿ ನಾನು ಬೇಗನೆ ರುಬ್ಕೊಳ್ತಿದ್ದೀನಿ. ಆಫೀಸಿಂದ ಬರ್ತಿದ್ದಂಗೆ ಕೈಕಾಲು ಮುಖ ತೊಳ್ಕೊಂಡು ಸೊ ಅಕ್ಕಿ ಹಿಟ್ಟನ್ನ ರುಬ್ಬಕ್ಕೆ ಇಟ್ಬಿಟ್ಟೆ. ಅಂದರೆ ಲೇಟಾಗಿ ಏನಾದರೂ ರುಬ್ಬಿದ್ರೆ ಮತ್ತೆ ಉಬ್ಬೋದಿಲ್ಲ, ಹಾಗಾಗಿ ಬೇಗನೆ ರುಬ್ಕೊಂಡೆ. ಮತ್ತು ಸ್ವಲ್ಪ ಸೋಡಾನು ಸೇರಿಸ್ಕೊತೀನಿ. ಬೇಸಿಗೆ ಟೈಮಲ್ಲಿ ಸೋಡಾ ಏನೂ ಹಾಕಲ್ಲ, ಬಟ್ ಈ ಟೈಮಲ್ಲಿ ಸ್ವಲ್ಪ ಸೋಡಾ ಹಾಕಿದ್ರೆ ಸ್ವಲ್ಪ ಉಪ್ಪು ಹುಳಿ ಬರುತ್ತೆ ಅಂತ ಹೇಳಿ ಹಾಕಿ ಇಟ್ಟು ಪಕ್ಕಕ್ಕೆ ಎತ್ತಿಟ್ಕೊಂಡೆ. ಈಗ ರಾತ್ರಿಗೆ ಹಾಗೇ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮುದ್ದೆಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮುದ್ದೆ ಸಾಂಬಾರೆಲ್ಲ ಇತ್ತು ಆಲ್ರೆಡಿ. ಸೊ ಮುದ್ದೆ ಒಂದು ಮಾಡಿಕೊಂಡ್ರೆ ಸಾಕಾಗಿತ್ತು, ಹಾಗಾಗಿ ಒಂದು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಯಾರೂ ಮನೇಲಿ ಮುದ್ದೆ ತಿನ್ನಲ್ಲ, ನಾನ್ ವೆಜ್ ಇದ್ದಾಗ ಮಾತ್ರ ತಿನ್ನೋದು. ನಮ್ಮ ಮನೆಯವ್ರಿಗೆ ಮಾತ್ರನೇ ಮುದ್ದೆ ಒಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಸೊ ಇದು ಸಂಡೇ ಮತ್ತು ಮಂಡೇ ಲಾಗ್ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಅನಿಸಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.